ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಕೆಪಿಸಿಎಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ವಿಡಿಯೋ ಆಗಿರುತ್ತೆ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ರೀಸೆಂಟಾಗಿ ಅಂದರೆ ನಿನ್ನೆ ಏನೋ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ ಕೆಪಿಸಿಎಲ್ ವೆಬ್ಸೈಟಲ್ಲಿ. ಸೊ ಅದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸಿದ್ದೆ. ಸೊ ಈಗ ಭಾಳ ಜನ ಕೀ ಆನ್ಸರ್ಸ್ನ ನೋಡ್ಕೊಂಡಿದ್ದ ನಂತರ ಕೀ ಆನ್ಸರ್ಸಲ್ಲಿ ಕೆಲವು ಮಿಸ್ಟೇಕ್ಸ್ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವರು ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ಸರ್ ಈ ಥರ ಮಿಸ್ಟೇಕ್ಸ್ ಬಂದಿದೆ, ನಾವು ಏನು ಮಾಡಬೇಕು ಅಂತಂತೇಳಿ. ಅದಾಗಿ ನಂತರ ನಾನು ಅವ್ರಿಗೆ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು ಅಂತ ಕೇಳಿದಾಗ ಅಬ್ಜೆಕ್ಷನ್ ಹೆಂಗೆ ಮಾಡಬೇಕು ಏನು ಕತೆ ಅಂತಲೂ ಕೇಳಿದ್ದಾರೆ. ಸೊ ಈ ವಿಡಿಯೋ ಬಂದು ಅಬ್ಜೆಕ್ಷನ್ ಲಿಂಕ್ ಬಗ್ಗೆ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲರೂ ಕೀ ಆನ್ಸರ್ಸ್ನ ನೋಡ್ಕೊಂಡಿದ್ದ ನಂತರ ಕೀ ಆನ್ಸರ್ಸ್ ತಪ್ಪಿದೆ, ಈ ಕೀ ಆನ್ಸರ್ ಆಗ್ಬೋದಾಗಿತ್ತು ಅಥವಾ ಈ ಕೀ ಆನ್ಸರ್ ಈ ಪ್ರಶ್ನೆ ಈ ಉತ್ತರ ಆಗ್ಬೋದಾಯಿತು ಅಂತ ಯಾರೆಲ್ಲರಿಗೆ ಡೌಟ್ ಇದೆಯಲ್ಲ ಅವರು ಅಬ್ಜೆಕ್ಷನ್ನ ರೈಸ್ ಮಾಡ್ಬೋದು. ಸೊ ಇದ್ದವರು 22ನೇ ತಾರೀಕು ಇಲ್ಲಿ ನೋಡ್ತಾ ಇರ್ತೀರಾ, 22ನೇ ತಾರೀಕು 2024 ನಮಗೊಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿದ್ರು ವೆಬ್ಸೈಟಲ್ಲಿ. ಏನಂತೇಳಿ, ಕೀ ಆನ್ಸರ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ ಫಾರ್ ದಿ ವೇರಿಯಸ್ ಪೋಸ್ಟ್ ಇನ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎಕ್ಸಾಮ್ ಕಂಡಕ್ಟೆಡ್ ಬೈ KE ಆನ್ 18/2/2024 ಹ್ಯಾಸ್ ಬಿನ್ ಪಬ್ಲಿಷ್ಡ್ ಇನ್ ದಿ KE ವೆಬ್ಸೈಟ್. ಅಂದರೆ ಕೀ ಆನ್ಸರ್ನ KE ವೆಬ್ಸೈಟಲ್ಲಿ 18/2/2024 ನಡೆದಿರೋಂಥ ಎಕ್ಸಾಮಿನ ಕೀ ಆನ್ಸರ್ಸ್ನ KE ವೆಬ್ಸೈಟಲ್ಲಿ ಪಬ್ಲಿಷ್ ಆಗಿದೆ ಅಂತ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸಬ್ಮಿಟ್ ಅಬ್ಜೆಕ್ಷನ್ ಕ್ಯಾಂಡಿಡೇಟ್ಸ್ who wish to submit objection to the key answers can submit their objection in the link published in KE ವೆಬ್ಸೈಟ್. ಅದು ಎಲ್ಲಿ ಹೆಂಗೆ ಹೋಗ್ತೀರಂದರೆ ಹೋಮ್ ಪೇಜ್ಗೆ ಹೋಗಬೇಕು, ರಿಕ್ವೈರ್ಮೆಂಟ್ ಅನ್ನೋ ಆಪ್ಷನ್ ಇರುತ್ತೆ, ಅಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ KE 2023 ಅಂತ ಲಿಂಕ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಎಂಟರ್ ದಿ ಅಪ್ಲಿಕೇಶನ್ ನಂಬರು ಜೊತೆಗೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಸಬ್ಮಿಟ್ ದೇರ್ ಅಬ್ಜೆಕ್ಷನ್ ಅಲಾಂಗ್ ವಿತ್ ದಿ justifying documents till 29/2/2024 up to 5 PM. Objection submitted through letter or email will not be considered. ಸೊ ಯಾರೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡ್ಬೇಕಂತಿದ್ರಲ್ಲ ಅವರು ಅವ್ರ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು ಮತ್ತು ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇವನ್ನ ಎಂಟ್ರಿ ಮಾಡಿ, ಜೊತೆಗೆ ಜಸ್ಟಿಫೈಯಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ನೀವು ಯಾವ ಕೀ ಆನ್ಸರ್ನ ಇದು ಮಾಡ್ಬೇಕಂತಿದ್ರಲ್ಲ, ಅಬ್ಜೆಕ್ಷನ್ ಮಾಡ್ಬೇಕಂತಿರಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ರಿಲೆವೆಂಟ್ ಇನ್ಫಾರ್ಮೇಷನ್ ಅಂದರೆ ಜಸ್ಟಿಫೈ ಮಾಡುವಂತಹ ಒಂದು ಡಾಕ್ಯುಮೆಂಟ್ನ ಅಥವಾ ಅದನ್ನು ನೀವು ಡಿಫೆಂಡ್ ಮಾಡುವಂಥ ಡಾಕ್ಯುಮೆಂಟ್. ಸೊ ಇದೇ ಕೀ ಆನ್ಸರ್ ಇರುತ್ತೆ, ಇದೇ ಕೀ ಆನ್ಸರ್ ಇದೆ, ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ ಇಂಥ ಕಡೆ ಇದೆ ನೋಡಿ, ಇಂಥ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ಟೆಕ್ಸ್ಟ್ ಬುಕ್ ಮುಖಾಂತರನೋ ಒಳ್ಳೆ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅಂದರೆ ನೀವು ಅಬ್ಜೆಕ್ಷನ್ ರೈಸ್ ಮಾಡ್ತಿದ್ದಾರೆ ಅಂದರೆ ಅವ್ರು ಸುಮ್ಮನೆ ಎಲ್ಲಿ ಕ್ರಾಪ್ ಮಾಡಿ ಹಾಕಿದ್ರೆ ಜಸ್ಟಿಫೈ ಆಗೋಲ್ಲ. ಒಂದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಥವಾ ಒಂದು ಸ್ಟ್ಯಾಂಡರ್ಡ್ ವೆಬ್ಸೈಟಲ್ಲಿಂದನೋ ಒಂದು ರಿಲೆವೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ನ ತೊಗೊಂಡ್ಬಿಟ್ಟು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಡಾಟಾನ ತೊಗೊಂಡು ಅವರಿಗೆ ಅಬ್ಜೆಕ್ಷನ್ನ ರೈಸ್ ಮಾಡಿ. ಸೊ ಅದು ಅಬ್ಜೆಕ್ಷನ್ ಅವ್ರಿಗೆ ನೋಡಿಬಿಟ್ಟು ವೆರಿಫೈ ಮಾಡಿ, ಅದು ಏನಾದರೂ ಕೀ ಆನ್ಸರ್ ಕೊಡೋದು, ಆ ಕೀ ಆನ್ಸರ್ ತಪ್ಪು ಕೊಟ್ಟಿದ್ದು ಅದಕ್ಕೆ ಆನ್ಸರ್ ಮತ್ತೆ ರೀ ಆನ್ಸರ್ ಮಾಡಬೇಕು ಅನ್ನೋದಿತ್ತಂದರೆ ಅವರು ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಕೀ ಆನ್ಸರ್ನ ರಿವೈಸ್ ಮಾಡಿಬಿಟ್ಟು ಮತ್ತೆ ಫೈನಲಾಗಿ ಕೀ ಆನ್ಸರ್ನ ಬಿಡ್ತಾರೆ. ಸೊ ಯಾರೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡಬೇಕಂತಿದ್ರೆ ಸೊ ಅವರು ಈಗ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. ಸೊ ಇವತ್ತು ಬೆಳಗ್ಗೆ ಅವ್ರಿಗೆ ಏನೋ ನೋಡ್ತಾ ಇದ್ದೆ, ಅಬ್ಜೆಕ್ಷನ್ಗೆ ಕೀ ಆನ್ಸರ್ ಬಿಟ್ಟಿರಲಿಲ್ಲ, ಅಬ್ಜೆಕ್ಷನ್ಗೆ ಲಿಂಕ್ ಬಿಟ್ಟಿರಲಿಲ್ಲ. ಇವತ್ತು ಬೆಳಗ್ಗೆ ಅವ್ರು ನೋಡಿದಾಗ ಕೀ ಆನ್ಸರ್ಗೆ ಲಿಂಕ್ ಇದು ಯಾವುದೋ ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ ಲಿಂಕ್ ಬಿಟ್ಟಿರಲಿಲ್ಲ. ಬಟ್ ಈಗ 12 ಗಂಟೆಗೋ 1 ಗಂಟೆಗೋ ಬಿಟ್ಟಿದ್ದಂಗೆ ಕಾಣ್ತಾರದು. ಸೊ ಇಲ್ಲಿ ನೋಡಿ, ನೀವು KE ವೆಬ್ಸೈಟ್ಗೆ ಹೋದ್ರಿನ KE ಹೋಮ್ ಪೇಜ್ಗೆ ಹೋದರೆ ಅಲ್ಲಿ ನಿಮಗೆ ರಿಕ್ವೈರ್ಮೆಂಟ್ಸ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ, KPCL ಅಂತ ಇರುತ್ತೆ, KPCLನ ಕ್ಲಿಕ್ ಮಾಡಿದ ನಂತರ ನಿಮಗೆ ಇದು ಎಲ್ಲ ಕಾಣುತ್ತೆ. PCL ನೀವೆಲ್ಲ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ್ರಲ್ಲ ಅದೇ ಲಿಂಕಲ್ಲೇ. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಇದು ನೋಟ್, ಈಗ ತಾನೇ ನಾವು ನೋಡಿದ್ವಲ್ಲ ಅದು ನೋಟ್. ಇದು ಏನು ಕಾಣ್ತಿರಲ್ಲ KPCL 2023 ರಿಗಾರ್ಡ್ಸ್ ಅಬ್ಜೆಕ್ಷನ್ ಸಬ್ಮಿಷನ್ ಲಿಂಕ್ ನೋಟ್, ಆ ಒಂದು ಪ್ರೆಸ್ ನೋಟ್ ನೋಡಿದ್ರಲ್ಲ ಅದದು ಇಲ್ಲಿದೆ ನೋಡಿ ಕೆಳಗಡೆ, KPCL 2023 ಆನ್ಲೈನ್ ಅಬ್ಜೆಕ್ಷನ್ ಲಿಂಕ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ KE ಪ್ರಾವಿಷನಲ್ ಆನ್ಸರ್ ಕೀ ಅಬ್ಜೆಕ್ಷನಲ್ ಪೋರ್ಟಲ್. ಸೊ ಇಲ್ಲಿ ನೀವು ಅವ್ರು ಹೇಳಿದಂತೆ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಸೆಲೆಕ್ಟ್ ಎಕ್ಸಾಮಿನೇಷನ್, ಯಾವ ಎಕ್ಸಾಮಿಗೆ ನೀವು ಕೀ ಆನ್ಸರ್ನ ರೈಸ್ ಮಾಡ್ಬೇಕಂತಿದ್ದೀರಾ. ಸೊ ಎಲ್ಲರಿಗೂ ಗೊತ್ತಿರುತ್ತೆ KPCL ಅಲ್ವಾ, KPCL ಅಂತ ಕ್ಲಿಕ್ ಮಾಡಿ, ಅದಾದ ನಂತರ ಕೆಳಗಡೆ ಇಲ್ಲಿ ಕ್ಯಾಪ್ಚಾ ಏನು ಕಾಣ್ತಿದೆಯಲ್ಲ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಲಾಗಿನ್ ಮಾಡಿದ್ರೆ ನಿಮ್ದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಅಬ್ಜೆಕ್ಷನ್ನ ಏನು ರೈಸ್ ಮಾಡಬೇಕಂತಲ್ಲ ಅಲ್ಲಿ ನೀವು ನಿಮ್ಮ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ಅಬ್ಜೆಕ್ಷನಿಗೆ ಈಗ ಲಿಂಕ್ ಅವೈಲೇಬಲ್ ಇದೆ. ಬೆಳಗ್ಗೆ ಅವ್ರಿಗೆ ಅಬ್ಜೆಕ್ಷನ್ ಲಿಂಕ್ ಅವೈಲೇಬಲ್ ಇರಲಿಲ್ಲ, ಈಗ ಅಬ್ಜೆಕ್ಷನ್ ಅವೈಲೇಬಲ್ ಇದೆ ನೋಡಿ ಲಿಂಕ್. ಸೊ ಯಾರೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡ್ಬೇಕಂತಿದ್ದಾರೆ, ಅದು ಯಾವುದೇ ಕ್ವಶನ್ ಇರ್ಬೋದು, AE ಇರ್ಬೋದು, JE ಇರ್ಬೋದು, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, EC, AT ಯಾರೇ ಡಿಪಾರ್ಟ್ಮೆಂಟ್ ಇದ್ದರೂ ಅಬ್ಜೆಕ್ಷನ್ ಇತ್ತು ಅಂದರೆ ರೈಸ್ ಮಾಡಿ. ಕನ್ಸಿಡರ್ ಮಾಡೋಂಗಿದ್ರೆ ಕನ್ಸಿಡರ್ ಮಾಡ್ತಾರೆ, ರಿಲೆವೆಂಟ್ ಎಕ್ಸ್ಪ್ಲನೇಷನ್ ಇತ್ತು ಅವ್ರು ಮಾಡಬೇಕನ್ನಾಗಿತ್ತು ಅಂತಂದರೆ. ಒಂದು ವೇಳೆ ಅದು ಇಲ್ಲ, ಅವ್ರು ಕೊಟ್ಟಿರೋದೇ ಆನ್ಸರ್ ಕರೆಕ್ಟ್ ಇತ್ತು ಅಂದರೆ ನಿಮಗೆ ರಿವೈಸ್ಡ್ ಕೀ ಆನ್ಸರ್ಸ್ ಬಿಟ್ಟಾಗಲೂ ಅದೇ ಕೀ ಆನ್ಸರೇ ಇರುತ್ತೆ. ಸೊ ಏನೇನು ಪ್ರಯತ್ನ ಮಾಡಿ, ನಿಮ್ಮ ಕಡೆಯಿಂದ ಏನು ಅಬ್ಜೆಕ್ಷನ್ ರೈಸ್ ಮಾಡಿದ್ರೆ ಮಾಡಿ, ಅವ್ರು ಕನ್ಸಿಡರ್ ಮಾಡೋದಿದ್ರೆ ಮಾಡ್ತಾರೆ, ರಿವ್ಯೂ ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ರಿವೈಸ್ಡ್ ಕೀ ಆನ್ಸರ್ಸ್ ಬಿಡ್ತಾರೆ.
ಸೊ ಆ ಕೀ ಆನ್ಸರ್ಸ್ ನಿಮಗೆ ಹೇಳಿದರೆ 29th ಒಳಗಡೆ ನೀವು ಮಾಡಬೇಕಂತೇಳಿ. 29th ಆಗಿದ ನಂತರ ಅಂದರೆ 2nd ಅಥವಾ 5th ಒಳಗಡೆ ನಿಮಗೆ ರಿವೈಸ್ಡ್ ಕೀ ಆನ್ಸರ್ಸ್ ಬರುತ್ತೆ. ಸೊ ಬಂದಿದ ನಂತರ ಮತ್ತೆ ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡಿಬಿಟ್ಟು ಅನಲೈಸ್ ಮಾಡ್ಕೋಬೋದು ಎಷ್ಟು ಕಟ್ ಆಫ್ ಬರುತ್ತೆ, ಎಷ್ಟು ಏನು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಭಾಳಷ್ಟು ಜನ ನನಗೆ ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಕೆ ಎ ಅವರು ನಮಗೆ ನೆಗೆಟಿವ್ ಇದೆಯಾ ಇಲ್ಲ ಅಂತೇಳಿ ಪಕ್ಕಾ ಕನ್ಫರ್ಮೇಷನ್ ಮಾಡಬೇಕು. ಬಟ್ ನನ್ನ ಪ್ರಕಾರ 95% ನೆಗೆಟಿವ್ ಇರುತ್ತೆ. 95% ನೆಗೆಟಿವ್ ಇರುತ್ತೆ, ಕೇವಲ 5% ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಗೆಟಿವ್ ಇದ್ದರೆ ಒಳ್ಳೆಯದು. ಯಾಕಂದರೆ ಸಾಕಷ್ಟು ಜನ ಆಸ್ಪಿರೆಂಟ್ಸ್ಗೆ ಪಾಸಿಟಿವ್ ವೇನಲ್ಲಿ ಹೋಗುತ್ತೆ, ನೆಗೆಟಿವ್ ವೇನಲ್ಲಂತೂ ಹೋಗಲ್ಲ, ಪಾಸಿಟಿವ್ ವೇನೆಲ್ಲ ಹೋಗುತ್ತೆ. ನೆಗೆಟಿವ್ ಇದ್ದರೆ ಯಾರೆಲ್ಲ 100% ವರ್ಕ್ ಕೊಟ್ಟು ಎಫರ್ಟ್ಸ್ ಹಾಕಿದ್ರೆ ನಿಮಗೆ ಫಲಿತಾಂಶ ಬಂದೇ ಬರುತ್ತೆ. ಸೊ ಆದಷ್ಟು ನೆಗೆಟಿವ್ ಇರಲಿ ಅಂತಲೇ ಕೇಳ್ಕೊಳ್ರಿ. ಯಾಕಂದರೆ ಡಬಲ್ ರ್ಯಾಂಕ್ಸ್ ಬಂತಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಗೆ ಕಷ್ಟ ಆಗ್ಬೋದು. ಸೊ ಆದಷ್ಟು ಕೆ ಎದವರು ಅದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು ನೆಗೆಟಿವ್ ಇದೆಯಾ ಇಲ್ಲ ಅಂತೇಳಿ. ಬಟ್ 95% ನೆಗೆಟಿವ್ ಕನ್ಸಿಡರ್ ಮಾಡ್ತಾರಂತ ಅಂದ್ಕೊಂಡಿದ್ವಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನು ಸ್ಟೆಪ್ ತೊಗೊತಾರೆ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಬ್ಜೆಕ್ಷನ್ನ ಹೆಂಗೆ ಅಪ್ಲೈ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಮುಂದೆ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ. ಸೊ ನಿಮಗೆ ಏನೇ ಇದ್ದರೂ ಮುಂದಿನ ದಿನಗಳಲ್ಲಿ ಕಟ್ ಆಫ್ ಬಗ್ಗೆ ಆಗಲಿ ಏನೇ ಆಗಲಿ ಮುಂದಿನ ದಿನಗಳಲ್ಲಿ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಅನಲೈಸ್ ಮಾಡಿ ಕಟ್ ಆಫ್ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ, ಫಲಿತಾಂಶ ಬರೋದಕ್ಕಾಗಿ ವೆಯ್ಟ್ ಮಾಡಿ. ಸೊ ಇಷ್ಟನ್ನೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಗೊತ್ತಾಗಲಿ ಈ ಥರ ಅಬ್ಜೆಕ್ಷನ್ ಲಿಂಕ್ ಬಿಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಎಲ್ಲರಿಗೂ ಆದಷ್ಟು ಮಾತ್ರ ಶೇರ್ ಮಾಡಿ, ಓಕೆನಾ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ನೋಡಿ. ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಧನ್ಯವಾದಗಳು.